ವಿಚಿತ್ರ ವಿಸ್ಮಯ ಹಂದಿ ಮಾಂಸ ಸೇವನೆ ಹೆಚ್ಚಳ. ಶಟಲ್ ಕಾಕ್ಗೆ ಬಂತು ಬರ, ಬೆಲೆ ದಿಢೀರ್ ಏರಿಕೆ. ವಿಶ್ವದಲ್ಲಿ ಅತಿ ವೇಗವಾಗಿ ಜನಪ್ರಿಯತೆ ಹೆಚ್ಚಿಸಿಕೊಳ್ಳುತ್ತಿರುವ ಕ್ರೀಡೆಗಳಲ್ಲಿ ಬ್ಯಾಡ್ಮಿಂಟನ್ ಕೂಡ ಒಂದು. ಭಾರತದಲ್ಲೂ ಬ್ಯಾಡ್ಮಿಂಟನ್ ಆಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಕ್ರಿಕೆಟ್ನ ಬಳಿಕ ಭಾರತದಲ್ಲಿ ಬ್ಯಾಡ್ಮಿಂಟನ್ ಆಟ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದೆ. ಈ ಹೊತ್ತಿನಲ್ಲೇ ಶಟಲ್ ಕಾಕ್ ಬೆಲೆ ಗಗನಕ್ಕೇರುತ್ತಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಇದರ ಬೆಲೆ ದುಪ್ಪಟ್ಟಾಗಿದೆ. ಹಂದಿ ಮಾಂಸ ಸೇವನೆಯೇ ಇದಕ್ಕೆ ಮುಖ್ಯ ಕಾರಣ ಎನ್ನಲಾಗುತ್ತಿದೆ. ಅರೆ ಇದೇನಪ್ಪ, ಹಂದಿ ಮಾಂಸ ಸೇವನೆಗೂ ಶಟಲ್ ಕಾಕ್ಗೂ ಎಲ್ಲಿಂದೆಲ್ಲಿಯ ಸಂಬಂಧ ಎಂಬ ಪ್ರಶ್ನೆ ಸಹಜವಾಗಿಯೇ ಎಲ್ಲರಲ್ಲಿ ಮೂಡುತ್ತೆ. ಹಾಗಿದ್ರೆ ಶಟಲ್ ಕಾಕ್ ಬೆಲೆ ಏರಲು ಕಾರಣವೇನು? ಹಂದಿ ಮಾಂಸ ಸೇವನೆಗೂ ಶಟಲ್ ಕಾಕ್ ಬೆಲೆ ಏರಿಕೆಗೂ ಇರುವ ನಂಟೇನು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಕೆಯಾಗುವ ಹಕ್ಕಿ ಪುಕ್ಕದ ಶಟಲ್ನ ಬೆಲೆ ಕಳೆದ 1 ವರ್ಷದಲ್ಲಿ ದುಪ್ಪಟ್ಟಾಗಿದೆ. ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳಲ್ಲಿ ಬಳಕೆ ಮಾಡುತ್ತಿದ್ದ ಶಟಲ್ ಕಾಕ್ಗಳು ಸುಮಾರು ₹150 ಲಭ್ಯವಾಗುತ್ತಿದ್ದವು. ಈಗ ಇವುಗಳ ಬೆಲೆ ₹300 ದಾಟಿದೆ. ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಶಟಲ್ ಕಾಕ್ಗಳ ಉತ್ಪಾದನೆಯಲ್ಲಿ ಆಗುತ್ತಿರುವ ಕೊರತೆ. ಪ್ರಮುಖ ಪಂದ್ಯಾವಳಿಗಾಗಿ ಪ್ರತಿ ವರ್ಷ ಸುಮಾರು 21 ಕೋಟಿ ಶಟಲ್ ಕಾಕ್ ಬಳಕೆಯಾಗುತ್ತವೆ. ಆದರೆ ಇಷ್ಟೊಂದು ಶಟಲ್ ಕಾಕ್ಗಳನ್ನ ಒದಗಿಸಲು ಉತ್ಪಾದಕ ಕಂಪನಿಗಳು ವಿಫಲವಾಗಿರುವುದರಿಂದ ಶಟಲ್ ಕಾಕ್ ಬೆಲೆಯು ಚಿನ್ನದಂತೆ ದಿಢೀರ್ ಏರಿಕೆ ಕಂಡಿದೆ. ಭಾರತದ ಪ್ರತಿಷ್ಠಿತ ಪುಲ್ಲೇಲಾ ಗೋಪಿಚಂದ್ ಅಕಾಡೆಮಿ ಸೇರಿದಂತೆ ವಿಶ್ವದ ಕೆಲ ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಕೇವಲ 2 ವಾರಕ್ಕೆ ಆಗುವಷ್ಟು ಶಟಲ್ ಕಾಕ್ ಮಾತ್ರ ಸ್ಟಾಕ್ ಇದೆಯಂತೆ. ಶಟಲ್ ಕಾಕ್ ಕೊರತೆಯಾಗಲು ಚೀನಾದಲ್ಲಿ ಜನ ಬಾತುಕೋಳಿ, ಹೆಬ್ಬಾತು ಬಿಟ್ಟು ಹಂದಿ ಮಾಂಸವನ್ನ ಹೆಚ್ಚಾಗಿ ಸೇವಿಸುತ್ತಿರುವುದೇ ಕಾರಣ ಎನ್ನಲಾಗುತ್ತಿದೆ. ಕೇಳಲು ಆಶ್ಚರ್ಯ ಅನಿಸಿದ್ರೂ ಕೂಡ ಇದು ಸತ್ಯ. ಶಟಲ್ ಉತ್ಪಾದನೆಯಲ್ಲಿ ಚೀನಾ ಪ್ರಾಬಲ್ಯ. ಶಟಲ್ ಉತ್ಪಾದನೆಯ ಜಾಗತಿಕ ಕೇಂದ್ರ ಎನಿಸಿಕೊಂಡಿರುವ ಚೀನಾದ ಗೈಜಾ ಪ್ರಾಂತ್ಯದಲ್ಲಿ ಉತ್ಪಾದನೆಯ ಪ್ರಮಾಣದಲ್ಲಿ ಗಣನೀಯ ಇಳಿಕೆಯಾಗಿದೆ. ಇಲ್ಲಿರುವ ಶಟಲ್ ಕಾಕ್ ಉತ್ಪಾದಕ ಕೇಂದ್ರಗಳು ಕಳೆದ ವರ್ಷ ತಿಂಗಳಿಗೆ 30 ಲಕ್ಷ ಶಟಲ್ ಕಾಕ್ ಉತ್ಪಾದನೆಯನ್ನ ಮಾಡುತ್ತಿದ್ದವು. ಆದರೆ ಇದರ ಪ್ರಮಾಣ ಈ ವರ್ಷ 20 ಲಕ್ಷಕ್ಕೆ ಕುಸಿತ ಕಂಡಿದೆ. ಇಲ್ಲಿ ಶಟಲ್ ಕಾಕ್ ಉತ್ಪಾದನೆಗೆ ಬಾಡಿಗೆ ರಹಿತ ಭೂಮಿಯನ್ನ ಸರ್ಕಾರ ಒದಗಿಸಿರುವುದರಿಂದ ಕಂಪನಿಗಳು ನಷ್ಟಕ್ಕೀಡಾಗದೆ ಉಳಿದುಕೊಂಡಿವೆ. ಶಟಲ್ ಕಾಕ್ಗಳನ್ನ ತಯಾರು ಮಾಡಲು ಬೇಕಾದ ಪುಕ್ಕಗಳ ಕೊರತೆ ಉಂಟಾಗಿರುವುದೇ ಕಾಕ್ ಉತ್ಪಾದನೆ ಕುಂಠಿತವಾಗಲು ಕಾರಣ ಎನ್ನಲಾಗಿದೆ. ಶಟಲ್ ಕಾಕ್ ತಯಾರಿಕೆ ಹೇಗೆ? ಬ್ಯಾಡ್ಮಿಂಟನ್ನಲ್ಲಿ ಬಳಸುವ ಶಟಲ್ ಕಾಕ್ ತಯಾರಿಸಲು ಹೆಬ್ಬಾತು ಹಾಗೂ ಬಾತುಕೋಳಿಯ ಪುಕ್ಕಗಳನ್ನು ಬಳಸಲಾಗುತ್ತೆ. ಚೀನಾದಲ್ಲಿ ಸಾಂಪ್ರದಾಯಿಕವಾಗಿ ಈ ಎರಡರ ಮಾಂಸಕ್ಕೆ ಭಾರೀ ಬೇಡಿಕೆ ಇರುವ ಕಾರಣ ಅಲ್ಲಿನ ರೈತರು ಹೆಚ್ಚಾಗಿ ಸಾಕಾಣಿಕೆ ಮಾಡುತ್ತಾರೆ. ಒಂದು ಶಟಲ್ ಕಾಕ್ ತಯಾರಿಸಲು 16 ಪುಕ್ಕಗಳು ಬೇಕಾಗುತ್ತೆ. ಸಣ್ಣ ಪುಟ್ಟ ಟೂರ್ನಿಗಳಲ್ಲಿ ಹವ್ಯಾಸಕ್ಕಾಗಿ ಬ್ಯಾಡ್ಮಿಂಟನ್ ಆಡುವವರ ಬಳಕೆಗೆ ಬಾತುಕೋಳಿಯ ಪುಕ್ಕದಿಂದ ತಯಾರಿಸಿದ ಕಾಕ್ಗಳು ಸಾಕಾಗುತ್ತೆ. ಆದ್ರೆ ಅಂತಾರಾಷ್ಟ್ರೀಯ ಟೂರ್ನಿಗಳಲ್ಲಿ ಹೆಬ್ಬಾತುವಿನ ಪುಕ್ಕದಿಂದ ತಯಾರಿಸಿದ ಕಾಕ್ಗಳು ಬಳಕೆಯಾಗುತ್ತವೆ. ಅಂತಾರಾಷ್ಟ್ರೀಯ ಸಿಂಗಲ್ಸ್ ಪಂದ್ಯವೊಂದರಲ್ಲಿ ಸಾಮಾನ್ಯವಾಗಿ 2 ಡಜನ್ ಶಟಲ್ ಕಾಕ್ಗಳು ಬಳಕೆಯಾಗುತ್ತವೆ. ಶಟಲ್ ಕಾಕ್ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ಶಟಲ್ ಕಾಕ್ ತಯಾರಿಕಾ ಸಂಸ್ಥೆಗಳಿಗೆ ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಮಾಡುವಂತೆ ಮನವಿ ಸಲ್ಲಿಸಿದೆ. ಆದರೆ ಪುಕ್ಕಗಳ ಕೊರತೆಯಿಂದಾಗಿ ಅಗತ್ಯಕ್ಕೆ ತಕ್ಕಂತೆ ಶಟಲ್ ಕಾಕ್ ಪೂರೈಕೆ ಕಷ್ಟ ಅಂತ ತಯಾರಿಕಾ ಸಂಸ್ಥೆಗಳು ಸ್ಪಷ್ಟಪಡಿಸಿವೆ ಎನ್ನಲಾಗುತ್ತಿದೆ. ಇದೇ ಕಾರಣದಿಂದಾಗಿ ಶಟಲ್ ಕಾಕ್ಗಳ ಬಳಕೆ 30% 40% ಹೆಚ್ಚಾಗಿದೆ. ಶಟಲ್ ಕಾಕ್ ಬೆಲೆ ಏರಿಕೆಗೆ ಕಾರಣವೇನು? ಚೀನಿಯರಿಗೆ ಹಂದಿ ಮಾಂಸ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಹಂದಿ ಮಾಂಸ ಸೇವಿಸುವ, ರಫ್ತು ಮಾಡುವ ದೇಶ ಅಂದ್ರೆ ಅದು ಚೀನಾ. ಕಳೆದ 6 ತಿಂಗಳಿನಿಂದ ಈ ಮಾಂಸದ ಬೆಲೆ ನಿರಂತರವಾಗಿ ಕುಸಿಯುತ್ತಿದ್ದು ಜನ ಹೆಚ್ಚಾಗಿ ಹಂದಿ ಮಾಂಸವನ್ನೇ ಸೇವಿಸುತ್ತಿದ್ದಾರೆ. ಇದರಿಂದಾಗಿ ಅಲ್ಲಿನ ರೈತರು ಬಾತುಕೋಳಿ ಹಾಗೂ ಹೆಬ್ಬಾತು ಸಾಕುವುದನ್ನ ನಿಲ್ಲಿಸಿ ಹಂದಿ ಸಾಕಾಣೆ ಕಡೆ ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಶಟಲ್ ಕಾಕ್ ಕೊರತೆಯಾಗಲು ಇದು ಕಾರಣವಾಗಿದೆ. ವಿಶ್ವದ 57.7% ಹಂದಿ ಮಾಂಸ ಚೀನಾದಲ್ಲೇ ಸೇವಿಸಲಾಗುತ್ತೆ.
ಇದಕ್ಕೂ ಮುನ್ನ ಚೀನಾದಲ್ಲಿ ಬಾತುಕೋಳಿಯನ್ನ ಹೆಚ್ಚು ಸೇವಿಸಲಾಗುತ್ತಿತ್ತು. 2023ರಲ್ಲಿ 1.1 ಕೋಟಿ ಇದ್ದ ಬಾತುಕೋಳಿ ಸಾಗಾಣಿಕೆ 2024ರಲ್ಲಿ 90 ಲಕ್ಷಕ್ಕೆ ಕುಸಿದಿದೆ. 2025ರಲ್ಲಿ ಇನ್ನೂ ಕುಸಿದಿದ್ದು ಶಟಲ್ ಕಾಕ್ ಉತ್ಪಾದನೆ ಕುಸಿತಕ್ಕೆ ಕಾರಣವಾಗಿದೆ. ಪುಕ್ಕ ಉತ್ಪಾದನೆಯಲ್ಲಿ 35% ಕುಸಿತ. ಚೀನಾದಲ್ಲಿ ಬಾತುಕೋಳಿ ಪುಕ್ಕದ ಉತ್ಪಾದನೆಯಲ್ಲಿ ಒಂದೇ ವರ್ಷದಲ್ಲಿ 35% ಕುಸಿತ ಕಂಡಿದೆ ಎನ್ನಲಾಗಿದೆ. ಹೀಗಾಗಿ ಬೆಲೆ ಗಗನಕ್ಕೇರುತ್ತಿದೆ. 2019ರಲ್ಲಿ ಚೀನಾದಲ್ಲಿ 400 ಕೋಟಿ ಬಾತುಕೋಳಿಗಳಿವೆ ಅಂತ ಅಂದಾಜಿಸಲಾಗಿತ್ತು. ಇದು ಈಗ 200 ಕೋಟಿಗೆ ಇಳಿಕೆಯಾಗಿದೆ. ಆದರೂ 80% ಬೇಡಿಕೆಯನ್ನ ಪೂರೈಸಲು ಚೀನಾ ಸಫಲವಾಗಿದ್ದು ಪೂರ್ಣ ಬೇಡಿಕೆಯನ್ನ ಪೂರೈಸಲಾಗದ ಕಾರಣ ಬೆಲೆ ಏರಿಕೆಯಾಗುತ್ತಿದೆ. ಪ್ಲಾಸ್ಟಿಕ್ ಕಾಕ್ಗೆ ಬ್ಯಾಡ್ಮಿಂಟನ್ ಪಟುಗಳ ವಿರೋಧ. 2018ರ ವೇಳೆಯಲ್ಲಿ ಚೀನಾದಲ್ಲಿ ಭಾರೀ ಪ್ರಮಾಣದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದರಿಂದ ಶಟಲ್ ಕಾಕ್ ಉತ್ಪಾದನೆ ಕುಂಠಿತಗೊಂಡಿತ್ತು. ಹೀಗಾಗಿ ಪ್ಲಾಸ್ಟಿಕ್ ಶಟಲ್ ಕಾಕ್ಗಳನ್ನ ಪಂದ್ಯಾವಳಿಗಳಲ್ಲಿ ಬಳಕೆ ಮಾಡಲು ಆರಂಭಿಸಲಾಗಿತ್ತು. ಆದರೆ ಇದಕ್ಕೆ ಬಹುತೇಕ ಬ್ಯಾಡ್ಮಿಂಟನ್ ಪಟುಗಳು ವಿರೋಧ ವ್ಯಕ್ತಪಡಿಸಿದ್ದು ಈ ಶಟಲ್ ಕಾಕ್ಗೆ ನಿಖರತೆ ಕಡಿಮೆ ಅಂತ ವಾದಿಸಿದ್ರು. ಆದರೆ ಇದೀಗ ಪುಕ್ಕದ ಶಟಲ್ ಕಾಕ್ಗಳ ಕೊರತೆ ಉಂಟಾಗಿರುವುದರಿಂದ ಮತ್ತೊಮ್ಮೆ ಪರ್ಯಾಯದ ಕಡೆಗೆ ಜಗತ್ತು ಚಿಂತಿಸಲು ಆರಂಭಿಸಿದೆ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.